ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ವಿಶೇಷ. ಇವತ್ತು ನಾವು ಕಟ್ಪಾಡಿ ಉತ್ಸವಕ್ಕೆ ಹೋಗ್ತಾ ಇದ್ದೀವಿ. ನೈಟ್ ನಾವು ಹೊರಡಬೇಕಾದ್ರೆ 8 ಆಗಿತ್ತು. ಈಗ ನಾವು ಹೋಗ್ತಾ ಇದ್ದೀವಿ. ಸಮ್ಮಿತ್ತು ಮತ್ತು ಆಯುಷ್ ನೋಡಿ ಅಲ್ಲಿ ಎದುರು ಕುತ್ಕೊಂಡಿದ್ದಾರೆ ಮಾತಾಡ್ತಾ. ನೈಟ್ ಹೋಗೋದಂದ್ರೆ ಒಂಥರ ಖುಷಿ ಇರುತ್ತೆ ಅವರಿಗೆ. ಇನ್ನೇನು ಯಕ್ಷಗಾನ ಆಟದ ಸೀಸನ್ ಕೂಡ ಬಂತು, ಸೊ ಅದು ಇಷ್ಟನೇ ಅವರಿಗೆ ನೋಡೋದಂದರೆ. ಸೊ ನಾವೀಗ ಕಟ್ಪಾಡಿ ರೀಚ್ ಆದ್ವಿ. ನೋಡ್ಬೋದು ಇಷ್ಟು ಜನ ಇದ್ದರು. ಕಟ್ಪಾಡಿಯಲ್ಲಿ ತುಂಬ ಜನ ಇದ್ದರು. ಆ್ಯಕ್ಚುಲಿ ಬೆಳಗ್ಗೆಯಿಂದ ಸಂಜೆ ತನಕ ಇರುತ್ತೆ, ಬಟ್ ಸ್ಟಿಲ್ ಸಂಜೆ ದೀಪೋತ್ಸವ ಇರೋದ್ರಿಂದ ಸಂಜೆ ತುಂಬ ಜನ ಸೇರ್ತಾರೆ. ನೋಡ್ಬೋದು ನೀವು ಎಂಟ್ರೆನ್ಸ್ ಯಾವ ರೀತಿಯಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂಥೇಳಿ. ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ. ಅಂದರೆ ಎಂಟ್ರೆನ್ಸಲ್ಲೇ ಸೊ ನಮ್ಮ ಕಲ್ಚರ್ ಹಾಗೇ ನೀರು ಮತ್ತು ಬೆಲ್ಲ ಇಟ್ಟಿದ್ರು, ಅದನ್ನು ತೊಗೊಂಡ್ವಿ. ಬೆಲ್ಲ ನೀರು ಕುಡಿದು ನಾವು ಹೋಗಿದ್ದು ದೇವಸ್ಥಾನದೊಳಗೆ. ಆ್ಯಕ್ಚುಲಿ ದೇವಸ್ಥಾನದೊಳಗೆ ಹೋಗೋಕ್ಕೆ ಅಷ್ಟು ಈಸಿಯಾಗಿರಲಿಲ್ಲ, ಬಿಕಾಸ್ ಎಂಟ್ರೆನ್ಸಲ್ಲಿ ಹೋಗ್ಲಿಕ್ಕೆ ಇರಲಿಲ್ಲ. ದೇವಸ್ಥಾನ ಸುತ್ತ ಬಂದು ಆಮೇಲೆ ಹೋಗ್ಲಿಕ್ಕಿತ್ತು. ನೋಡ್ಬೋದು ಎಷ್ಟು ಜನ ಇದೆ ಅಂತ ಹೇಳಿ. ಸೊ ಹೋಗಲಿಕ್ಕೆ ಕೂಡ ಆಚೆ ಈಚೆ 2 ವೇ ಮಾಡಿದ್ರು, ಹೋಗಲಿಕ್ಕೆ ಮತ್ತು ಬರಲಿಕ್ಕೆ. ಸೊ ಹಾಗೆ ನಾವು ಎಂಟ್ರೆನ್ಸಲ್ಲಿ ಒಳಗೆ ಹೋದ್ವಿ. ಹಾಗೆ ಒಂದು ಪೂಜೆ ಪರಿಸಿದ್ವಿ, ಅದು ಪೂಜೆಯನ್ನು ಮಾಡಿಸ್ಕೊಂಡು ದೇವರಿಗೆ ಕೈ ಮುಗಿದು ಹಣ್ಣುಕಾಯಿ ಮಾಡಿಸ್ಕೊಂಡು ಬಂದ್ವಿ. ಒಳಗೆ ಹೋಗಿ ದೇವರಿಗೆ ಕೈ ಮುಗಿದು ಮತ್ತು ಹೊರಗಡೆ ಗಣಪತಿ ದೇವರಲ್ಲಿ ಕೂಡ ಹೋಗಿ ಕೈ ಮುಗಿದು ಆನಂತರ ನಾವು ಊಟಕ್ಕೆ ಬಂದ್ವಿ. ಸೊ ಇಲ್ಲಿ ಎಲೆ ಇತ್ತು, ಬಟ್ ಎಲೆಯಲ್ಲಿ ತುಂಬ ಜನ ಇದ್ದರು. ಹಾಗೆ ನಾವು ಬಫೆಗೆ ಬರುವ ಅಂಥೇಳಿ ಬಫೆಗೆ ಬಂದ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಕಟ್ಪಾಡಿಯಲ್ಲಿ. ಹಾಗೆಲ್ಲ ಅದೆಲ್ಲ ಹಾಗೆ ಬಂತ ಅಂತ ಒಳ್ಳೆದಿತ್ತಲ್ಲ. ಎಲ್ಲದು ನಿಮ್ಮನ್ನೆಲ್ಲ ತರುವ ವಿಡಿಯೋದಲ್ಲ. ಹಾಯ್ ಅತ್ತೆ ನಿಗೊಂದು ಪೋತ್ ಕೂಡ ಬರ್ತೀನಾ? ಆಕ್ಷನ್ ಇದಿರೋದಾ? ನೀವು ಹೋಗಿ ಪುನಃ ಬಂದದ್ದಾ? ವನಸ್ಪುರ ಅಂಡ ಊಟ ಎಲ್ಲ ಆಯ್ತಾ? ಊಟ ಆಗ್ಲಿಲ್ಲ, ಇನ್ನಾಗ್ಬೇಕು. ನಮ್ದಾಯ್ತು. ಒಳ್ಳೆ ಕೆಲಸ ನಮ್ಗೆ. ಬೆಳಗ್ಗೆ ಬಂದಿದ್ರ? ಬೆಳಿಗ್ಗೆ ಬಂದಿದ್ದೇವೆ, ಬಂದು ಪುನಃ ಹೋಗಿ ಪುನಃ ಬಂದದ್ದು. ಇದೇ ವಿಶೇಷ ಅಲ್ಲ, ಹಾಗೆ ಅಲ್ಲ. ತುಂಬ ಜನ ಸಿಕ್ಕಿದ್ರು, ಆದರೆ ಎಲ್ಲರನ್ನು ಕೂಡ ವೀಡಿಯೋದಲ್ಲಿ ತಗೊಳ್ಳಿಕ್ಕೆ ಅವ್ರಿಗೆ ಇಷ್ಟ ಇರ್ತದೆ ಇಲ್ಲ ಗೊತ್ತಿಲ್ಲ ಅಲ್ಲ. ಇವರಾದರೆ ನನ್ನ ಅತ್ತಿಗೆ. ಸೊ ಹಾಗೆ ಅವರು ಹೇಗೆ ಅಂತ ನನಗೆ ಗೊತ್ತು. ಹಾಗೆ ಅವರೊಟ್ಟಿಗೆ ಸ್ವಲ್ಪ ಮಾತಾಡಿದ್ದನ್ನು ನಾನು ವೀಡಿಯೋ ಶೂಟ್ ಮಾಡಿಕೊಂಡೆ. ಅವರು ಕಟ್ಪಾಡಿಯವರೇ, ಹಾಗಾಗಿ ಅವರದೇ ಹೇಳ್ತಾ ಇದ್ರು. ಮಧ್ಯದಲ್ಲಿ ಒಂದು ಸತಿ ಮನೆಗೆ ಹೋಗಿ ಮತ್ತೆ ಬಂದೆ ಅಂತೇಳಿ ಹೇಳಿದರು. ಸೊ ಮತ್ತೆ ತುಂಬ ಸಂತೆ ಇತ್ತು ಕಟ್ಪಾಡಿಯಲ್ಲಿ. ಸೊ ಹಾಗೆ ಸಂತೆಯೆಲ್ಲ ಸ್ವಲ್ಪ ತಿರುಗಿದ್ವಿ.
ಈ ಗೊಂಬೆಗಳೆಲ್ಲ ನೋಡಿ ಎಷ್ಟು ಚೆಂದ ಇದೆ, ಕ್ಯೂಟ್ ಇತ್ತು. ನೋಡ್ಲಿಕ್ಕೆ ಒಂಥರ ಖುಷಿ ಅನ್ನಿಸ್ತಿತ್ತು. ನಾವು ಚಿಕ್ಕದಿರುವಾಗ ಹೀಗೆಲ್ಲ ಗೊಂಬೆ ಬರ್ತಾ ಇರಲಿಲ್ಲ, ಚಿಕ್ಕದೊಂದು 10 ರೂಪಾಯಿದೊಂದು ಗೊಂಬೆ ಬರ್ತಾಯಿತ್ತು. ಸೊ ಅದನ್ನೇ ತಗೊಳ್ಳಿಕ್ಕೆ ಕಷ್ಟ ಇತ್ತು ನಮಗೆ. ಸೊ ಅದನ್ನೇ ಒತ್ತಾಯ ಮಾಡಿ ಮನೇಲಿ ತೆಗೆಸಿಕೊಳ್ತಾ ಇದ್ವಿ. ಈಗ ನೋಡಿ ಗೊಂಬೆ ಯಾರೂ ಇಲ್ಲ, ಅಲ್ಲಿ ಹತ್ತಿರ ಜನ ಇಲ್ಲ. ಇಷ್ಟ ಇತ್ತು ತೊಗೊಂಡ್ರು ಅದನ್ನು ಶೋಕೇಸಲ್ಲಿ ಇಡ್ತಾರೆ, ಬಿಟ್ಟರೆ ಮಕ್ಕಳು ತಗೊಂಡು ಆಡುವಂಥದ್ದು ತುಂಬ ಕಮ್ಮಿ. ಈಗ ನಾವು ಮನೆಗೆ ಹೊರಟ್ವಿ. ನೋಡಿ ಆಯುಷ್ಗೆ ಜೋನಿದ್ದೆ. ಜಾಸ್ತಿ ಹೊತ್ತು ನಿಲ್ಲಲಿಲ್ಲ ನಾವು, ಅಷ್ಟೇ ಸ್ವಲ್ಪ ದೇವಸ್ಥಾನದೊಳಗೆ ಹೋಗಿದ್ದು ಮತ್ತು ಸ್ವಲ್ಪ ಸಂತೆ ತಿರುಗಿದ್ದು ಬಂದಿದ್ದು ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಬಾಯ್.